ಇದು ಒಂದು ಕಲ್ಲು ಮಾಮೂಲಿ ಇವು 4x6 33 ಆಮೇಲೆ ಪೂರ್ತಿ ಎಲ್ಲನೇ ಇದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಇವು 40 16x16, ಇವು 79 ಸಿಂಗಲ್ ಅವೇ. ಅದು ಹೆಂಗೆ ಲೆಕ್ಕಾಚಾರನಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಲೆಕ್ಕ ಹಾಕೋದು 79 ಎಲ್ಲನೂ ಸೇರಿ. ಪೂರ್ತಿ ವಿಡಿಯೋ ನೋಡಿ, ಇದು ಸಂಪೂರ್ಣ ಮಾಹಿತಿನ ತಿಳಿಸಿದ್ದೀನಿ. ಹಾಯ್, ನಾನು ನಿಮ್ಮ ಸಕಲನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈಗ ಅನ್ಲೋಡ್ ಮಾಡ್ತಾ ಇದ್ದಾರೆ ಪೂರ್ತಿ ಮನೆಗೆ ಸಂಬಂಧಪಟ್ಟಂಥ ಒಂದು ಟೈಲ್ಸ್ ಆಗಿರ್ಬೋದು, 2x2 ಆಗಿರ್ಬೋದು, 4x6 ಆಗಿರ್ಬೋದು, 2x2 ಆಗಿರ್ಬೋದು, ಅದಕ್ಕೆ ಅಂಟಿಸುವಂಥ ಮೆಟೀರಿಯಲ್ಲು, ಚೀಲ, ಇವೆಲ್ಲ ಪ್ರತಿಯೊಂದು ಕೂಡ ಜೋಡಿಸಾದ್ಮೇಲೆ ಯಾವ್ಯಾವುದು ಎಷ್ಟೆಷ್ಟು ಪೀಸ್ ಬಂದೈತೆ ಪ್ರತಿಯೊಂದು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತೋರ್ತೀನಿ. ಎಷ್ಟು ಇವತ್ತು 40 ಮೂಟೆ ಅಣ್ಣ? ಹಾಂ, ಇದು 40 ಮೂಟೆ. ಇನ್ನು ಮಿಕ್ಕದ್ದೆಲ್ಲ ತೋರ್ತೀನಿ. ಕಲ್ಲು 6x4 33, 2x4 76, 2x4 76. ಇದು ಬಾಕ್ಸ್ ಪೀಸ್. ಇವು 2x2, ಇದು 16x16. ಹಾಂ, 16x16, 16x16 60. ಇದು 60. 5 ಪೀಸ್ ಇದೆ ಒಂದ್ರಲ್ಲಿ. ಹಾಂ 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 ಹಾಂ, ಓಕೆ. ಎಲ್ಲ ಪೂರ್ತಿ ವೆಯ್ಟು, ನೆಟ್ ವೆಯ್ಟು ಜಾಸ್ತಿ ಐತೆ. ಒಂದು 5-6 ಟನ್ ಏನೋ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ದೊಡ್ಡ ಗಾಡೀಲೇ ತಂದಿರುವಂಥದ್ದು. ಸುಮಾರು ಮೈಸೂರಿಂದ ಇಲ್ಲಿಗೆ ಸುಮಾರು ಕಿಲೋಮೀಟ್ರ್ ಆಯ್ತದೆ, ಒಂದು 70-80 ಕಿಲೋಮೀಟ್ರ್ ಆಗ್ಬೋದೇನೋ ಅಲ್ಲಿಂದ ಬಂದಿರೋದು. ಎಂಥದ ಊರ ಹೆಸರು ಹೇಳಿದ್ರು ಅನ್ನೋರು ಮರ್ತ್ಕೊಬಿಟ್ಟೆ. ಎಲ್ಲ ಅವರೇ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು ಎಲ್ಲ ಅಲ್ಲಿ ಬಿಲ್ ಹಾಕ್ಬೇಕಾದ್ರೆ ಮಾತುಕತೆ ಆಗಿತ್ತು. ಅದ್ರ ಪ್ರಕಾರ ಅವರೇ ತಗೊಬಂದು ಅನ್ಲೋಡ್ ಮಾಡ್ತಾ ಇರುವಂಥದ್ದು. ಪೂರ್ತಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಬಟ್ ನನ್ನ ವಿಷಯದಲ್ಲಿ ಹೇಳೋದಾದರೆ ಅಂದರೆ ಕೆಲವರು ಅನ್ಕೋಬೋದು, ಇಷ್ಟೆಲ್ಲ ವಿಡಿಯೋ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ತುಂಬ ಬುದ್ಧಿ ಇರ್ತದೆ ಅಂತ. ಅವೇನಿಲ್ಲ. ಯಾಕೆ ಈ ಮಾತಾಡ್ತಾನೆ ಅಂತಂದರೆ, ಈಗ ನಾವು ಯಾವ್ದಾರ ಒಂದು ಅಂಗಡಿಗೆ ಹೋದರೆ ಮೆನು ನೋಡ್ತೀವಿ. ಅಂದ್ರೆ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋದಾಗ ಏನು ನೋಡ್ತೀವಿ, ಮೆನು ನೋಡ್ತೀವಿ. ಎಲ್ಲ ಮೆನು ನೋಡ್ತಾರೆ, ಯಾವ ಐಟಮ್ ಬೇಕು ಆ ಐಟಮ ಹೇಳ್ಬಿಟ್ಟು ತರಿಸ್ಕೊಂಡು ತಿನ್ನೋಕ್ಕೆ ಅಂತ. ನಾವು ಐಟಮ್ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಆ ರೇಟು ಕೂಡ ನೋಡ್ತೀವಿ, ಯಾಕೆಂತಂದರೆ ದುಡ್ಡಿನ ಕೊರತೆ ಇದ್ದಾಗ ಏನಾಗುತ್ತೆ ಅಂತಂದರೆ, ಈಗ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವೇನು ಅವರು ಫುಡ್ ಮಾತ್ರ ಆರ್ಡರ್ ಮಾಡ್ತಾರೆ, ಅದು ಬಿಲ್ ಎಷ್ಟೇ ಆಗ್ಬೋದು, 2,000 ಆಗ್ಬೋದು, 10,000 ಆಗ್ಬೋದು. ನಾವು ಒಂದು ಬಿರಿಯಾನಿ ತಿನ್ನಬೇಕು ಅಂದ್ರೆ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ಎಷ್ಟು ಅಂತ ಮೊದಲು ನೋಡ್ತೀವಿ. 300 ರೂಪಾಯಿ ಇದ್ದದೋ, 500 ರೂಪಾಯಿ ಇದ್ದದೋ, ಇಲ್ಲ 100 ರೂಪಾಯಿ ಇದ್ದದೋ ಅಂತ. ಆ ಥರ ಲೆಕ್ಕಾಚಾರದಲ್ಲಿ ಯಾಕೆ ಹೇಳ್ತಾವನಿ ಅಂತಂದರೆ, ಈಗೇನು ಇಲ್ಲಿ ಐಟಮ್ಗಳು ನೋಡ್ತಾ ಇದ್ದೀರಿ, ಈಗ ಅಲ್ಲಿ ಇಲ್ಲಿ ಇವೆಲ್ಲ ತೋರ್ತೀನಿ ಯಾವ್ಯಾವ ಬ್ರ್ಯಾಂಡು ಏನು ಎತ್ತ ಅಂತ ಅಂದ್ಬಿಟ್ಟು. ಅಲ್ಲಿ ಏನೇನು ಬರ್ತವ್ರೆ, ಇಲ್ಲಿ ಮೆಜರ್ಮೆಂಟ್ ಏನೇನು ತಗೊಂಡವ್ರೆ, ಯಾವುದು ಎಷ್ಟು ಅಡಿಬೇಕು, ಯಾವುದು ಎಷ್ಟು ಅಡಿಬೇಕು, ಈ ಥರ ಎಲ್ಲ ಅವರು ಈ ವರ್ಕ್ ಮಾಡುವಂಥವ್ರು ಬರೆದಿರ್ತಾರೆ. ಮತ್ತು ಇದು ಅಂಗಡಿಯವ್ರಿಗೂ ಎಲ್ಲ ಗೊತ್ತಿರ್ತದೆ. ಯಾಕೆಂದ್ರೆ ಪ್ರತಿದಿನ ಬೆಳಗ್ಗಿದ್ರೆ ಅದೇ ಕೆಲಸ ಅವ್ರಿಗೂ A to Z ಗೊತ್ತಿರ್ತದೆ, ವರ್ಕ್ ಮಾಡೋರ್ಗೂ A to Z ಗೊತ್ತಿರ್ತದೆ. ತಗೊಳ್ಳುವಂಥ ನಮ್ಮಂಥವ್ರಿಗೆ ಆಲ್ಮೋಸ್ಟು ನನ್ನ ಅನಿಸಿಕೆ ಪ್ರಕಾರ ಒಂದು 50-60% ಇಲ್ಲ 80% ಗೊತ್ತಿರಲ್ಲ ಅನ್ಕೋತೀನಿ. ನಾವೇನು ನೋಡ್ತೀವಿ ಫೈನಲ್ಲಿ ಬಿಲ್ ಎಷ್ಟಾಗಿದ್ದು ಅಂತ ನೋಡ್ತೀವಿ. ಇದು ಹಾಕ್ಸ್ಕೊಂಡ್ರೆ ಎಷ್ಟಾಯ್ತದೆ ಬಿಲ್ಲು, ಇದು ಹಾಕಿಸ್ಕೊಂಡ್ರೆ ಎಷ್ಟಾಯ್ತದೆ ಬಿಲ್ಲು, 1 ಲಕ್ಷ ಆಯ್ತದ, 2 ಲಕ್ಷ ಆಯ್ತದ, ಇಲ್ಲ ಒಳಿಕೆ ಆಯ್ತದ, ಕಮ್ಮಿ ಆಯ್ತದ, ಜಾಸ್ತಿ ಆಯ್ತದ, ಈ ಥರ ಲೆಕ್ಕಾಚಾರ ನೋಡ್ತೀವಿ. ಎಷ್ಟೆಷ್ಟು ಅಡಿ, ಯಾವ್ಯಾವ ಪೀಸು, ಏನು ಎತ್ತ, ಅದರದ ಅನುಭವ ಒಂದು ಸ್ವಲ್ಪನೂ ಇರಲ್ಲ. ಕಂಪ್ನಿ ಯಾವುದು, ಗ್ಲಾಸಿ, ಮತ್ತೊಂದು ಹಿಂಗೆ ತುಂಬ ಇರ್ತವೆ. ಇದು ನಾನು ಹೇಳ್ತಾ ಇರುವಂಥದ್ದು ಒಂದು ಟೈಲ್ಸ್ ವಿಷಯದಲ್ಲೇ. ಈಗ ಯಾವ್ಯಾವ ಕಂಪ್ನಿಯವ್ರು ಯಾವ್ಯಾವ ಕಂಪ್ನಿದು ಕೊಟ್ಟವ್ರೆ, ಏನೇನು ಎತ್ತ ಎಷ್ಟೆಷ್ಟು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ತೋರ್ತೀನಿ ನೋಡಿ. ಇದು ನೋಡಿ, ಇದು GC ಗ್ರೇಟ್ ಟೈಲ್ಸ್ ಅಂತ ಐತೆ, ಶೆರಾ ಟೈಲ್ಸ್ ಅಂತ ಐತೆ. 2x4 ಇದು 16x16 ಈ ಪೀಸು. ಇದು ಬೇರೆ ಕಂಪ್ನಿ, ಲಿವೆರ್ಪೂಲ್ ಅಂತ, ಇದು ಬೇರೆ. ಇದು 600 × 1200 mm. ಬಟ್ ಹಂಗಂದ್ರೆ ನಮಗೆ ಗೊತ್ತಾಯ್ಕಿಲ್ಲ. 2x4 ನಮ್ಗೆ ಈಸಿ ಅಂತಂದರೆ, ಇದು 600, 12,000 MM ಐತೆ. ಒಟ್ಟು ಇವೆಲ್ಲ ನಮ್ಗೆ ಗೊತ್ತಾಯ್ಕಿಲ್ಲ. ನಮ್ಗೇನು ಗೊತ್ತೋ 2x4 ಇದು ಮಾತ್ರ ಗೊತ್ತಿರ್ತದೆ. ಇದು ಬೇರೆ ವಿ ಟೋನ್ ಗ್ರಾನೈಟ್ ಅಂತ, ಇದು ಡಿಲಿಸೋ ಅಂತ. ಇದು ಇದು 16x16 ಮೋಸ್ಟ್ಲಿ. ಇವೆಲ್ಲ 2x4, ಇವು 2x4, ಇವು 2x4, ಇವು 2x4, ಇವೆಲ್ಲ ಬೇರೆ ಬೇರೆ ಕಂಪ್ನಿ.
ಸಿಸ್ಕಾನ್ ಅಂತಲೇ ಏನೋ ಐತೆ ವಿ ಟೋನು ಅದು. ಇದು ಎಲಿಯಂಟು ಈ ಥರ ನಾವು ಲೆಕ್ಕ ಏನು ಅಂತಂದರೆ ಇಲ್ಲಿಗೆ ತಂದ ಮೇಲೆ ಗೊತ್ತಾಗಿದ್ದು ಯಾವ್ಯಾವ್ದು ಇಷ್ಟು ಅಂತ. ಆಮೇಲೆ ಇಲ್ಲಿ ಮಾರಕ್ಕೆ ಮಾಡೋರು ನೋಡಿ, ಅಂದರೆ ಇದೇ ಬೇರೆ ಜಾಗಕ್ಕೇನೋ, ಇಂದ್ಲದೇ ಬೇರೆ ಜಾಗಕ್ಕೇನೋ, ಇದೇ ಬೇರೆ ಜಾಗಕ್ಕೆ, ಇದು ಬೇರೆ ಜಾಗಕ್ಕೆ ಇರಬೇಕು, ಅದು ಬೇರೆ ಜಾಗಕ್ಕೆ ಇರಬೇಕು. ಅಲ್ಲಿ ರೆಡ್ ಪೀಸ್ ಕೊಟ್ಟವ್ರೆ. ಅದೇ ಥರ ಈ ಗುಡ್ಡೆಯಲ್ಲೂ ಇದರಲ್ಲೂ ಕೊಟ್ಟವ್ರೆ. ಇದು ಬೇರೆ ಜಾಗ, ಇಂದ್ಲದೇ ಬೇರೆ ಜಾಗ. ಇದು ವರ್ಕ್ ಮಾಡೋರಿಗೆ ಗೊತ್ತಿರ್ತದೆ, ನಮಗೇನೋ ಗೊತ್ತಿರಲ್ಲ. ಅಂದರೆ ನಾವು ಈಗ ತುಂಬ ಮನೆಗಳಿಗೆ ಹೋಗಿರ್ತೀವಿ, ಈ ಗ್ರೂಪ್ ರೇಷನ್ ಮನೆಗಳಿಗೆ ಹೋಗಿರ್ತೀವಿ ನಾವು. ಅಲ್ಲಿ ನಾವೇನೋ ಹಿಂಗೆ ನೋಡ್ತೀವಿ, ಓ ಈ ಕಲರ್ ಹಾಕ್ತಾರೆ, ಕೆಳಗೆ ಟೈಲ್ಸು ಈ ಕಲರ್ ಹಾಕ್ತಾರೆ, ಗೋಡೆಗೆ ಕಿಚನ್ಗೆ ಇದಾಕ್ತಾರೆ, ನೀರು ಮನೆಗೆ ಇದಾಕ್ಸವ್ರೆ ಅನ್ಕೊ ಮುಂದಿರ್ತೀವಿ. ಅಷ್ಟು ಬಿಟ್ಟರೆ ಈಗ ನಾನೇ ಒಬ್ಬ ಮನೆ ಕಟ್ತಾರನಾಗಿ ಅವರು 2x4 ಹಾಕ್ಸವ್ರ, 4x6 ಹಾಕ್ಸವ್ರ, ಇಲ್ಲ 2x2 ಹಾಕ್ಸವ್ರ, ಈ 16x16 ಪಾರ್ಕಿಂಗ್ ಕಲ್ಲು ಯಾವ್ಯಾವುದು ಎಷ್ಟೆಷ್ಟು ಹಾಕ್ತಾರೆ, ಈ ಥರದ್ದು ಒಂದು ಐಡಿಯಾನೇ ಇಲ್ಲ. ಈ ಥರದ್ದು ಕಲರ್ ಹಾಕ್ಸವ್ರೆ, ಹಿಂಗದೆ ಹಂಗದೆ. ಆಮೇಲೆ ಗೋಡೆಗೆ ಯಾವ ಬಣ್ಣ ಹೊಡೆದವ್ರೆ ಅಂತಲೂ ಅಬ್ಸರ್ವೇಷನ್ನು ಸರಿಯಾಗಿ ಮಾಡಿರಲ್ಲ. ಈ ಥರ ನೋಡ್ಕೊಂಬಂದಿರ್ತೀವಿ. ಆಮೇಲೆ ಇದು ಯಾವುದಪ್ಪ ಇದು 4x6 ಒಂದು ಇಲ್ಲವೇ 4x6 ಎಲ್ಲ ಐತೆ ನೋಡಿ, ಇಲ್ಲೈತೆ 4x6 ಎಲ್ಲ ಇಲ್ಲಿ ಆಚೆ ಮಡಗಿರುವಂಥದ್ದು. ಇದು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜಾಗ, ಇಲ್ಲಿ ಈ ಪಾರ್ಕಿಂಗ್ ಎಲ್ಲ ಬರುತ್ತಲ್ಲ, ಇಲ್ಲಿ ಪಾರ್ಕಿಂಗು ಇಲ್ಲಿ ಈ ಕಲ್ಲನ್ನ ಇಲ್ಲಿಗೆ ಹಾಕೋರೆ. ಇದು ಗ್ರಾನೈಟು, ಎಲ್ಲ ಗ್ರಾನೈಟು ಅಂತ ಮಾಡ್ತಿದ್ರಲ್ಲ ಕಾಮೆಂಟು ಸಿಕ್ಕಾಬಿಟ್ಟೆ. ಗ್ರಾನೈಟು ಓಲ್ಡ್ ಪ್ಯಾಸನ್ ಅಂತೆ, ಹೆವಿ ಕೋಲ್ಡು ಅಂತ ಅಂದ್ಬಿಟ್ಟು ಇದೇನಿದ್ರು ಮೆಟ್ಲ ಹತ್ರ ಆಲ್ಮೋಸ್ಟ್ ಜಾಸ್ತಿ ಹಾಕ್ಸ್ವಂಥದ್ದು, ಮೆಟ್ಲ ಹತ್ರ ಇರ್ತದೆ. 4x16 ಈ ಅಜ್ಜಾರಕ್ಕೆ ಮತ್ತು ಈ ರೂಮ್ಗೆ ಮತ್ತು ಇಲ್ಲಿಗೆ ಏನೋ ಮಾಡ್ತಾವ್ರೆ ಅಣ್ಣರು. ಹಾಲು ಸಾಂಬಾರು ಮಾಡ್ತಾವ್ರೆ. ಕ್ಯಾಪ್ಸಿಕಮು, ಆಲೂಗೆಡ್ಡೆ, ಗೆಡ್ಡೆಕೋಸು, ಹಸಿರುಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ. ಅದಕ್ಕೆ ಪೌಡರ್ ಕ್ಯಾ ಪೌಡರ್ ಮಿಲೆಗ ಸಾಂಬಾರ್ ಪೌಡರ್ ಒಂದ್ಲಿ ಸಾಂಬಾರ್ ಪೌಡರ್ ಹಾಕ್ತಾರಂತೆ. ಅದ್ರ ಜೊತೆಗೆ ಚಪಾತಿ, ರೈಸ್ ಅವ್ರ ಚಪಾತಿ 2ರಲ್ಲಿ1. ಹಾಂ, ಈ ಕಲ್ಲು ಕೂಡ ಮೆಟ್ಲಿಗೇನೋ ಅಂಟ್ಸೋಕ್ಕೆ, ಮತ್ತು ಇನ್ನೆಲ್ಲೋ ಡಿಸೈನ್ ಕೊಡ್ತಾರಲ್ಲ ಅದಕ್ಕೇನೋ. ಇದು ವಾಸ್ಕಾಲ್ಗೆ ಡಿಸೈನ್ ಮಾಡ್ತಾರಲ್ಲ, ವಾಸ್ಕಾಲ್ ಹತ್ರ ಡಿಸೈನ್ ಮಾಡೋರಂತೆ, ಅದಕ್ಕೆ ಇದು ತಂದಿರುವಂಥದ್ದು. ಹೆಸರೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ವರ್ಕ್ ಮಾಡುವಂಥ ಬ್ರದರು ಹಾಕ್ಸಿರುವಂಥದ್ದು. ಕೆಲವ್ರಿಗೆ ತಲೆ ಚೆನ್ನಾಗಿ ಓಡ್ತದೆ, ಕೆಲವ್ರಿಗೆ ಹಿಂಗೆ ಎಷ್ಟು ಅಡಿ ಬರ್ಬೋದು, ಎಷ್ಟು ಅಡಿ ಬಂದರೆ ಎಷ್ಟು ಅಡಿ ತಗೋಬೇಕು, ಯಾವುದು ಎಷ್ಟು ಅಡಿ ತಗೋಬೇಕು, ಈ ಥರದ್ದು ಒಂದು ನಾಲೆಡ್ಸು ಒಂದು ಸ್ವಲ್ಪ ಜನಕ್ಕೆ ಇರ್ಬೋದು. ಬಟ್ ನಮ್ಗೆ ಅವೆಲ್ಲ ಏನಂದ್ರೆ ಏನೋ ಗೊತ್ತಾಗಿಲ್ಲ. ಏನು ಈ ಚಿಕ್ಕವು 16x16 ತೋರದೆ ಅವು ಬಂದು ಮಾಮೂಲಿ ಬಾತ್ರೂಮ್ಗೆ ನೆಲಕ ಹಾಕುವಂಥವು. ಇನ್ನು ಗೋಡೆ ಗಣಿಸುವಂಥವು 2x4. ಇನ್ನು ಮೇಲ್ಗಡೆ 2 ರೂಮ್ಗೂ 2x4. ಈ ಕೆಳಗಡೆ ಮಾತ್ರ 4x16, 4x6. ಇನ್ನು ದೇವ್ರ ಮನೆಗೂ 2x4. ಈ ಥರ. ಆಮೇಲೆ ಇವು ಮೂಟೆ ನಾನೆಲ್ಲ ಮಾಮೂಲಿ ಸಿಮೆಂಟಲ್ಲೇ ಕಲ್ಸ್ಕೊಂಡು ಟೈಲ್ಸ್ ಅಂಟ್ಸ್ಕೊಬತ್ತಾರೆ ಅಂತ ತಿಳ್ಕೊಂಡಿದ್ದೆ. ಇದು ಕೂಡ ನನಗೆ ಗೊತ್ತಿಲ್ಲ ನಿಜ. ಅಂದರೆ ಏನೋ ಡವ್ ಮಾಡ್ತಾವನೆ ಅಂತ ಏನು ತಿಳ್ಕೊಬಿಟ್ಟು ರಿಯಾಲಿಟಿನೇ ಹೇಳ್ತಾ ಇರೋದು. ಏಕೆಂದರೆ ಎಷ್ಟೋ ಜನಕ್ಕೆ ನಮ್ಮ ಹಳ್ಳಿ ಕಡೆ ಗೊತ್ತಿರಲ್ಲ. ಅವ್ರು ಕೇಳ್ತಾರೆ, ಅದು ತಂದು ಕೊಡ್ತಾರೆ ಅಷ್ಟೇ, ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಇದರಲ್ಲಿ ಕಲ್ಸ್ಕೊಂಡಂತೆ ಟೈಲ್ಸ್ ಕೆಲಸ ಮಾಡುವಂಥದ್ದು. ಇವೇನೋ ಅದ್ರ ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಟ್ರಾಟೆಕ್ಕು, ಇದು ಅಲ್ಟ್ರಾಟೆಕ್ ಬ್ಯಾಗು. ಇವೊಂದು 40 ಮೂಟೆ. ಇನ್ನೂ ಮಿಕ್ದವ ಇನ್ನು ಎಷ್ಟೆಷ್ಟಕ್ಕೆ ತರಿಸ್ಕೊತಾರೋ ಗೊತ್ತಿಲ್ಲ. ಒಟ್ಟು ಈಗ ನಾನು ಮೊದಲು ಸ್ಟಾರ್ಟಿಂಗು ಹೇಳ್ದಂಗೆ ಒಂದು ಅಂಗಡಿಗೆ ಹೋದಾಗ, ಒಂದು ಹೋಟ್ಲಿಗೆ ಹೋದಾಗ ಒಂದು ಬಿರಿಯಾನಿ ರೇಟು 300-400 ರೂಪಾಯಿ ಇದ್ರೆ ಹೆಂಗೆ ಕಣ್ಣು ಬಾಯಿ ಮೇಕ್ಬಿಡ್ತೀವಿ. ಅಯ್ಯೋ ಇಷ್ಟೊಂದು ದಾರಿ ಕೊಡಬೇಕಲ್ಲಪ್ಪ, 100 ರೂಪಾಯಿಗೆ ಎಲ್ಲರೂ ಫುಟ್ಪಾತಲ್ಲಿ ಹೊಟ್ಟೆ ತುಂಬ ತಿನ್ಕೊ ಹೋಗ್ಬೋದಾಯ್ತು ಅನ್ಕೋತೀವಿ. ಆದ್ರೂ ಇಂಥ ಹೋಟ್ಲಲ್ಲಿ ಒಂದು ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಹಂಗೆ ಒಂದು ಸ್ವಲ್ಪ ಮಿತಿ ಮೀರೇನೆ 4x6 ತರಿಸ್ಕೊಬಿಟ್ಟೆ. ಒಂದು ಸ್ವಲ್ಪ ಜಾಸ್ತಿ ಆಯಿತು, ಆದರೂ ಅಲ್ಲಿ ಅಂತ ಅಂದ್ಕೊಂಡು ಒಂದು ವಿಡಿಯೋದಲ್ಲಿ ಹೇಳ್ದೆ ಅನ್ಕೋತೀನಿ. ಈಗ ಅದಕ್ಕೆ ಎಷ್ಟು ಅಂತ ಅಂದರೆ 1.5 ಲಕ್ಷ ಚಿಲ್ಲರೆ. ಇನ್ನು ಎಷ್ಟು ಹಾಕ್ಬೇಕೋ ಗೊತ್ತಿಲ್ಲ. ಇನ್ನು ಅದು ಬಿಟ್ಟರೆ ಇನ್ನು ವರ್ಕು ಇವೆಲ್ಲ ಸೇರ್ಕೊಂಡು ಟೋಟಲ್ ಎಷ್ಟು ಹೋಯ್ತದೆ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಬರ್ತಾರೆ, ಈಗ ವರ್ಕು ಸ್ಟಾರ್ಟ್ ಮಾಡ್ತಾರೆ ಇವತ್ತು. ಈಗ ಸ್ಟ್ಯಾಂಡ್ ಬೇರೆ ಇಲ್ಲ, ತರಿಸಿಲ್ಲ ಇನ್ನು. ಎಲ್ಲ ಇದು ಜಲ್ಲಿ ಮಿಕ್ಸ್ ಆಗಿಬಿಟ್ಟವೆ ಸ್ಟ್ಯಾಂಡ್ಗೆ. ಈಗ ಆಡಬೇಕು. ಈ ಒಂದ್ರಿಯ ಜಾಲರಿನ ಹುಡೋಕೆ ತಗೊಬಂದು, ಯಾಕೆಂದರೆ ಹಿಂಗೆಲ್ಲ ಅದ ಮಾಡಬೇಕು. ಹಿಂಗೆ ಕೂಲಿ ಮಾಡಿಸೋ ಅದರಿಂದ ಪ್ರತಿಯೊಂದು ಇವೆಲ್ಲನೇ ತಗೊಬಿಡ್ಬೇಕು. ಈಗ ಜಾಲರಿ ಇರಲಿಲ್ಲ, ಜಾಲರಿ ತಗೊಬಂದು ಇಲ್ಲಿ ಆಡಬೇಕು. ಈಗ ಇದೆ ಸ್ಟ್ಯಾಂಡು. ಎಲ್ಲ ಕಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟವೆ, ಮಾಮೂಲಿ ಜಲ್ಲಿ ಕಲ್ಲು, ಸಣ್ಣ ಜಲ್ಲಿ ಕಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟವೆ. ಅವೆಲ್ಲನೂ ಆಡಿ ರೆಡಿ ಮಾಡಬೇಕು. ಆಮೇಲೆ ಇನ್ನು ಬಾತ್ರೂಮ್ ಕೆಲಸಕ್ಕೆ ಯಾರನ್ನಾರ ಈಗ ಗಾರೆ ಹಿಡಿಬೇಕು. ಈಗ 5 ಬಳೆ ಬಿಟ್ಟಿರುವಂಥದ್ದು, ಅದಕ್ಕೆ ಇನ್ನೂ ಇಟ್ಟಿಗೆ ಕಟ್ಟಬೇಕು ಸುತ್ತ. ಒಂದು 4-5
ಕೋರ್ಸೋ 4-5 ಕೋರ್ಸೋ ಇಲ್ಲ ಜಾಸ್ತಿನೇ ಇಟ್ಟಿಗೆ ಕಟ್ಟಬೇಕು. ಇಟ್ಟಿಗೆ ಕಟ್ಬಿಟ್ಟು ಮಣ್ಣು ಮುಚ್ಚಬೇಕು. ಆ ಲೆವೆಲ್ಗೆ, ಆ ಪೈಪ್ ಲೆವೆಲ್ಗೆ ಇಲ್ಲಿ ತಗೊಬಂದ್ಬಿಟ್ಟು ಅದೆಲ್ಲ ನೇರ ಮಾಡಬೇಕು. ಅಲ್ಲಿ ಯಾರನ್ನಾರ ಈಗ ಹಿಡಿಬೇಕು. ಹಂಗೆ ಯಾರನ್ನ ಹಿಡಿಯನೆ, ಯಾರನ್ನ ಕರ್ಕೊಬರನೆ, ಯಾರು ಮಾಡ್ಸನೆ ಕೇಳಿದ್ರು ಇಲ್ಲ ಈಗಿಲ್ಲ ಆಗಿಲ್ಲ ಸಂಜೆಗೆ ಬರ್ತೀನಿ ಒತ್ತರಿಗೆ ಬರ್ತೀನಿ ಅಂತಾರೆ. ಆಮೇಲೆ ಈ ಮೆಟ್ಲಿಗೆ ಏನಾರ ನಾನು ಈ ಥರದ ಕಲ್ಲನ್ನೇ ಏನಾರು ಹಾಕಿಸ್ತೀನಿ ಅಂತಂದಿದ್ರೆ ಇನ್ನೂ ಅದೆಷ್ಟು ದುಡ್ಡು ಖಾಲಿಯಾಗಿ ಹೋಗೋದಾಗ ಗೊತ್ತಿಲ್ಲ. ಅದಕ್ಕೆ ಇದ್ದಂಗಿರಲಿ ಸಾಕು, ಅದಕ್ಕೆ ಬರೀ ಬಣ್ಣನೇ ಸಾವಿರಮ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲು, ಈ ಮೆಟ್ಲಿಗೆ ಕ್ಯಾನ್ಸಲು. ಏಕೆಂದರೆ ಒಂದಕ್ಕೊಂದು ಒಯ್ತದಾಗ ಏನಾಯ್ತದೆ ಅಂತಂದರೆ ದುಡ್ಡು ಜಾಸ್ತಿ ಆಗೋಯ್ತದಲ್ಲ, ಎಲ್ಲಿಂದ ಕಣ್ಣು ಬಾಯಿ ಮೇಕ್ ಬಿಡ್ಬೇಕಾಯ್ತದೆ. ಸಾಲ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಈಗ ನಮ್ಮ ಕೆಪಾಸಿಟಿ ಒಂದಿಷ್ಟು ಸಾಲ ಮಾಡ್ಬೋದು, ಮಾಡಿದ್ರೆ ತೀರಿಸ್ಬೋದು ಅಂತ ಇರುತ್ತೆ. ಅದಕ್ಕೂ ಮೀರಿ ಸಾಲ ಮಾಡಬೇಕು ಅಂದಾಗ ಕಷ್ಟ ಆಗೋಯ್ತದೆ ತೀರಿಸುವಂಥದ್ದು. ಆಮೇಲೆ ಅದಕ್ಕೋಸ್ಕರ ಸದ್ಯಕ್ಕೆ ಹೆಂಗೋ ಈ ತಂದಿರೋದ್ರಲ್ಲೇ ಒಂದು ಸ್ವಲ್ಪ ನ್ಯಾರಗತಿ ಮಾಡಿಬಿಡ್ಲಿ ಅಂತ ಇಷ್ಟಕ್ಕೆ ಸ್ಟಾಪು. ಒಟ್ಟಿನಲ್ಲಿ ಇನ್ನು ಸಣ್ಣ ಪುಟ್ಟ ಏನೋ ತರಿಸ್ಕೊಂಡ್ರೆ ಮಾಡೋದು. ಮೆಟ್ಲಿಗೆ ಅವಕ್ಕೆಲ್ಲ ಏನಿಲ್ಲ, ಮೆಟ್ಲಿಗೆ ಮಾಮೂಲಿ ಗಾರೆನೆಯ. ಇದೇ ಸ್ವಲ್ಪ ಮಿತಿ ಮೀರಿ ಆಗೋಗ್ಬಿಟ್ಟದೆ ಬಿಲ್ಲು. ಇನ್ನು ಯಾವ್ಯಾವಕ್ಕೆ ಎಷ್ಟೆಷ್ಟೆಲ್ಲ ಕೊಡಬೇಕು ಅವೆಲ್ಲ ಯೋಚನೆ ಮಾಡಿದ್ರೆ ಒಂದು ಕಡೆ ಕೆಲಸದ ಒತ್ತಡಗಳು, ಇಲ್ಲಿ ನೀವು ಪ್ರತಿಯೊಂದು ಮೆಟೀರಿಯಲ್ಸ್ ಒದಗಿಸ್ಕೊಡುವಂಥದ್ದು, ಇನ್ನೊಂದು ಕಡೆ ದುಡ್ಡು ಟೆನ್ಷನ್ಗಳಿರ್ತವೆ. ಇದ್ರ ಮಧ್ಯೆ ಏನಾರ ಹುಷಾರು ಇಲ್ಲ ಅಂತಂದರೆ ಆಸ್ಪತ್ರೆಗೆ ಒಂದಷ್ಟು ಖರ್ಚು ಮಾಡುವಂಥದ್ದು ಇರ್ತದೆ. ಇವೆಲ್ಲ ಸಮಸ್ಯೆಗಳ ಮಧ್ಯೆ ಒಂದು ಬೆಳಿಬೇಕು ಅಂದರೆ ಅಷ್ಟೇ ಶ್ರಮನೂ ಇರ್ತದೆ. ಒಂದು ಮೀಡಿಯಮ್, ಒಂದು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ. ಏಕೆಂದರೆ ಅದು ಶ್ರೀಮಂತರುಗಳು ದೊಡ್ಡ ಒಂದು 25 ಫ್ಲೋರ್ 50 ಫ್ಲೋರ್ ಕಟ್ತಾರೆ. ಅದು ಹೆಂಗೆ ಕಟ್ಟಾರೋ, ಅದು ಎಲ್ಲೆಲ್ಲಿ, ಅದು ಯಾವ್ಯಾವ ಥರ ದುಡ್ಡು ಸಂಪಾದನೆ ಮಾಡೋರೋ ಗೊತ್ತಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಅವನ ಜೀವಮಾನದ ಒಂದು ದೊಡ್ಡ ಸಾಧನೆ ಅಂತಂದರೆ ಒಂದು ಸಣ್ಣದಾಗ ಒಂದು ಮನೆ ಮಾಡ್ಕೊಳ್ಳುವಂಥದ್ದೇ ಅವನ ಜೀವಮಾನದ ಸಾಧನೆ. ಮೊದಲು ಮದುವೆ ಅಂತಿದ್ರು. ಮದುವೆ ಅಂತಂದರೆ ಈಗ ಪಾಪ ಹೆಣ್ಮಕ್ಳಿರೋರ್ಗೆ ಕಷ್ಟ ಇತ್ತು, ಈಗ ಗಂಡು ಮಕ್ಳಿರೋರ್ಗೆ ಕಷ್ಟ ಆಗ್ಬಿಟ್ಟದೆ ಮದುವೆ ವಿಷಯದಲ್ಲಿ. ಹಂಗೆ ಈಗ ಒಂದು ಮದುವೆದು ಹೆಂಗೋ ನಡೆದೈತದ ಬೇಕಾರೆ ಅಂತ ಹೇಳ್ತಾರಲ್ಲ, ಮನೆದು ಹಂಗೆ ನಡೆಯಲ್ವಲ್ಲ. ಈಗ ಒಂದು ಮನೆ ಮಾಡೋದೇ ಒಂದು ಹಳ್ಳಿ ಕಡೆ ಜೀವಮಾನದ ಸಾಧನೆ. ಯಾಕೆ ಅಂತಂದರೆ ಮ್ಯಾಕ್ಸಿಮಮ್ ಒಂದು 25 ಲಕ್ಷ, ಒಂದು 10 ಲಕ್ಷನಾರು ಒಂದು ಸೀಟ್ ಮನೆ ಹಾಕತ್ತೀನಿ ಅಂತ 10 ಲಕ್ಷ ಬೇಕು. ಒಂದು ಹಿಂಗೆ ಮೋಲ್ಡ್ ಮನೆ ಏನಾರು ಮಾಡಿಸ್ತೀನಿ ಅಂತಂದರೆ ಒಂದು 25-30 ಲಕ್ಷ ಟಾರ್ಗೆಟು. ಇದಕ್ಕಿಂತ ಒಂದು ಸ್ವಲ್ಪ ಜೋರಾಗಿ ಮಾಡ್ತೀನಿ ಅಂದರೆ 50 ಲಕ್ಷ, 1 ಕೋಟಿ ಗಂಟಲು ಮಾಡೋರು ಅವ್ರು ಹಳ್ಳಿ ಕಡೆನೂ. ಆದರೂ ತುಂಬ ಕಷ್ಟ ಐತೆ. ನೋಡೋಣ. ಈ ಮನೆಗೋಸ್ಕರ ನಾನು ಏನೇನೆಲ್ಲ ಕಳ್ಕೊಂಡಿದ್ದೀನಿ, ಈ ಮನೆ ಮಾಡೋಕ್ಕೋಸ್ಕರ ಏನೇನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಮುಖಾಂತರ ಒಂದು ಹಂತಕ್ಕೆ ಬಂದ ಮೇಲೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಾಗುತ್ತೆ. ಅದು ಆಗ ನಿಮಗೆ ಗೊತ್ತಾಗುತ್ತೆ. ಏಕೆಂತಂದರೆ ಇಷ್ಟೊಂದು ಕಷ್ಟ ಇರುತ್ತಾ ಒಂದು ಅಂದರೆ ಯಾರು ದೊಡ್ಡ VIP ಶ್ರೀಮಂತರುಗಳು ಈ ಥರದವರು ನೋಡ್ದಾರಿಗೆ ಅದು ಗೊತ್ತಾಗುತ್ತೆ ಇಷ್ಟೆಲ್ಲ ಶ್ರಮ ಇರುತ್ತಾ ಅಂತ. ಏಕೆಂತಂದರೆ ಇವತ್ತು ಲಾಭ ಯಾವ ಥರ ಐತೆ ಅಂತಂದರೆ ಒಂದು ವ್ಯಾಪಾರಗಳಲ್ಲಿ ಅದು ಅದರದ್ದೇ ಒಂದು ಲೆವೆಲ್. ಯಾಕೆಂದರೆ ಒಂದು ಸಣ್ಣ ಪುಟ್ಟದಾಗ ಹೂ ಮಾರರೆ ದಿನಕ್ಕೆ 2,000 ರೂಪಾಯಿ ಮಾಡ್ತಾರೆ ಡೈಲಿ. 1,000-2,000 ಮಿಸ್ ಇಲ್ಲದೆ ಮಾಡ್ತಾರೆ. ಜಾಸ್ತಿ ಮಾಡೋರು ಅವರೇ. ಒಂದು 500 ರೂಪಾಯಿಗೆ 1,000 ರೂಪಾಯಿಗೆ ಏನು ಮೋಸ ಇಲ್ಲ. ಅಂಥದ್ರಲ್ಲಿ ಇನ್ನು ದೊಡ್ಡ ವ್ಯಾಪಾರ ಮಾಡೋರು ಇನ್ನು ಎಷ್ಟೆಷ್ಟು ಲಕ್ಷ ವ್ಯಾಪಾರ ಇದು ಬಿಸ್ನೆಸ್ಸು ಆಗಬೇಡ, ಯಾವ ಥರ ಲಾಭ ಮಾಡಬೇಡ, ಈ ಥರ ಎಲ್ಲ ಇರ್ತವೆ, ಸಾವಿರ ಇರ್ತವೆ. ಅದಕ್ಕೋಸ್ಕರ ಒಂದು ಈಗ ತರಕಾರಿಲಿ ಒಬ್ಬ ರೈತ ಲಾಸ್ ಆಯಿತು ಅಂತಂದರೆ ರೈತನಿಗೆ ಪ್ರತಿಯೊಂದಕ್ಕೂ ಅವನು ಏನು ಬಂಡವಾಳ ತಂದಿರ್ತಾನೋ ಅವ್ರಿಗೆ ರೈತಂಗೆ ಲಾಸ್ ಆಗಲಿ ಲಾಭನೇ ಆಗಲಿ ಅವ್ರಿಗೇನು ಲಾಭ ಸಿಗಬೇಕು ಅದು ಸಿಕ್ಕಿರ್ತದೆ. ಲಾಸ್ ಆಗೋದು ಲಾಭ ಆಗೋದು ರೈತನಿಗೆ. ಅದೇ ಥರ ಒಂದು ಮನೆ ಮಾಡೋರಿಗೆ ಅದು ಅವ್ರಿಗೆ ಎಷ್ಟು ಲಾಭವಾಗಿರ್ತದೆ ಅಂತ ಗೊತ್ತಿರಲ್ಲ. ಅವ್ರಿಗೇನೋ ಇಷ್ಟು ತಗೊಬರ್ಬೇಕು, ಒಂದು ಮನೆ ಮಾಡಿಬಿಡ್ಬೇಕು ಅನ್ನೋದೊಂದು ಇರುತ್ತೆ. ಬಟ್ ಅಲ್ಲಿ ಎಷ್ಟೆಷ್ಟು ಲಾಭನ ಇದು ಮಾಡ್ತಾರೆ ಅವರು ಅಂತ ಯಾರಿಗೂ ಗೊತ್ತಿರಲ್ಲ. ನನ್ನ ಅನಿಸಿಕೆ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಏನೇನೆಲ್ಲ ಕಳ್ಕೊಂಡಿದ್ದೀನಿ ಈ ಮನೆಗೋಸ್ಕರ, ಈ ಮನೆ ಕಟ್ಟೋಕ್ಕೋಸ್ಕರ ಅಂತ ಖಂಡಿತ ಒಂದು ವಿಡಿಯೋದಲ್ಲಿ ಪೂರ್ತಿ ಅದರ ಸಂಪೂರ್ಣ ಮಾಹಿತಿನ ನೀಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.